ನನ್ನೆಲ್ಲ ಕೇಳುಗರಿಗೆ ನನ್ನ ಆತ್ಮೀಯವಾದ ಸ್ವಾಗತ. ನಾರ್ಮನ್ ವಿನ್ಸೆಂಟ್ ಫಿಲ್ ಎಂಬ ಒಬ್ಬ ಪಾದ್ರಿ ಹಡಗಿನಲ್ಲಿ ಪ್ರಯಾಣಿಸಬೇಕಾಯಿತು. ಅವರಿಗೆ ಹಡಗಿನ ಪ್ರಯಾಣ ಇಷ್ಟ ಇರಲಿಲ್ಲ. ಅಲ್ಲದೆ ಹಡಗು ಪ್ರವಾಸದಲ್ಲಿ ಅವರಿಗೆ ತಲೆ ಸುತ್ತು, ವಾಂತಿ ಯಾವಾಗಲೂ ಕಟ್ಟಿಟ್ಟ ಬುತ್ತೀನಿ. ದುಃಖ ಪಡ್ತಲೇ ಹಡಗು ಹತ್ತಿದರು. ಅತ್ಯಂತ ಕೆಳಗಿನ ಕೋಣೆಯಲ್ಲಿ ಹೊಯ್ದಾಟ ಕಡಿಮೆ ಇರೋದ್ರಿಂದ ಅದನ್ನೇ ಆಯ್ಕೆ ಮಾಡಿಕೊಂಡು ತಲೆಗೆ ಬಟ್ಟೆ ಕಟ್ಟಿಕೊಂಡು ಕುಳಿತರು. ಹಡಗು ಹೊರಟಿತು. ಇವರ ದುರ್ದೈವಕ್ಕೆ ಬಿರುಗಾಳಿ ಬೀಸತೊಡಗಿತು. ಹಡಗು ಹೊಯ್ದಾಡಲು ಪ್ರಾರಂಭ ಆಯಿತು. ಮೊದಮೊದಲು ನಿಧಾನವಾಗಿ ಅಲುಗಾಡ್ತಿದ್ದಂಥ ಹಡಗು ಸ್ವಲ್ಪ ಹೊತ್ತಿನಲ್ಲಿ ಚೆಂಡಿನಂತೆ ಮೇಲೆ ಕೆಳಗೆ ಜೋರಾಗಿ ತುಯ್ಯಲಾರಂಭಿಸಿತು. ಫಿಲ್ರವರಿಗೆ ಸಂಕಟವಾಗಿ ಕಣ್ಣು ಮುಚ್ಚಿಕೊಳ್ತರು. ಹೊಟ್ಟೆಯಲ್ಲಿ ಕರಡು ಕಿವಿಚಿದಂತಾಯಿತು. ಆಗ ಅವರು ಕೋಣೆಯ ಬಾಗಿಲನ್ನು ಯಾರೋ ತಟ್ಟದಂತಾಯಿತು. ಯಾರಪ್ಪ ಈ ಹೊತ್ತಿನಲ್ಲಿ ಬಂದಿದ್ದು ಅಂದ್ಕೊಳ್ತಾ ಬಂದು ಬಾಗಿಲು ತೆಗೆದು ನೋಡಿದ್ರೆ ಒಬ್ಬ ತರುಣ ನಗನಗ್ತಾ ನಿಂತಿದ್ದಾನೆ. ಸರ್, ಏನು ಮಾಡ್ತಿದ್ದೀರಿ ಕೋಣೆಯಲ್ಲಿ ಕುಳಿತುಕೊಂಡು ಅಂತ ಕೇಳ್ತಾನೆ. ಹಡಗಿನ ಹೊಯ್ದಾಟಕ್ಕೆ ಒಂದೆಡೆ ನಿಲ್ಲೋಕ್ಕಾಗ್ತಾ ಇಲ್ಲ, ಅಂಥದ್ರಲ್ಲಿ ಇವನ ಪ್ರಶ್ನೆ ಬೇರೆ ಅಂತ ಹೇಳಿ ಅವ್ರು ಯೋಚನೆ ಮಾಡ್ತಾಯಿದ್ರು. ಬನ್ನಿ ಸರ್, ಇಲ್ಲಿ ಒಳಗೇನು ಪ್ರಾರ್ಥನೆ ಮಾಡ್ತೀರಿ, ಹಡಗಿನ ಕಟ್ಟೆ ಮೇಲೆ ಹೋಗೋಣ, ಸಮುದ್ರ ಚೆನ್ನಾಗಿ ಕಾಣ್ತದೆ ಅಂತ ಹೇಳ್ದ. ಬೇಡ ಬೇಡ, ಮೇಲೆ ಹೋಗಲಿಕ್ಕೆ ನನಗೆ ಭಯ ಆಗತ್ತೆ ಅಂತ ಹೇಳಿದ್ರು ಫೀಲ್ಡವರು. ಬಿಡದೆ ಕೈ ಹಿಡಿದುಕೊಂಡು ಆ ಯುವಕ ಹಡಗಿನ ಕಟ್ಟೆ ಮೇಲೆ ಕರ್ಕೊಂಡು ಹೋಗ್ತಾನೆ. ಇವರು ತಡವರಿಸ್ತಾನೆ ಆಸರೆಯನ್ನು ಹಿಡಿದುಕೊಂಡು ಸಮುದ್ರವನ್ನು ನೋಡಿದ್ರು. ಎದೆ ಒಡೆದೇ ಹೋಯಿತು. ಒಂದಾದ ಮೇಲೆ ಒಂದರಂತೆ ಪರ್ವತದಂತೆ ತೆರೆಗಳು ಬರ್ತಾಯಿತ್ತು. ಅಯ್ಯೋ, ಇನ್ನೇನು ಹಡಗು ಈ ತೆರೆಯಲ್ಲೇ ಮುಳುಗೇ ಹೋಗ್ತದೆ ಅನ್ನುವಷ್ಟರಲ್ಲಿ ಹಡಗು ಅದನ್ನೇರಿ ಮುಂದೆ ಸಾಗ್ತಾಯಿತ್ತು. ಭಾರಿ ಭಾರಿ ತೆರೆಗಳು ಬಂದು ಹಡಗಿನ ಮಗ್ಗಲಲ್ಲಿ ಅಪ್ಪಳಿಸ್ತಿದ್ದಾಗ ನೊರೆ ಎದ್ದು ಚಿಮ್ಮಿ ಅವರ ಮುಖಕ್ಕೆ ರಾಚ್ತಿತ್ತು. ತುಟಿಯ ಮೇಲೆ ನಾಲಿಗೆ ಆಡಿಸಿದರೆ ಬರೀ ಒಪ್ಪೊಪ್ಪು. 1-5 ನಿಮಿಷ ನೋಡ್ತಾ ಅಲ್ಲೇ ನಿಂತುಬಿಟ್ಟಿದ್ರು. ಹೋಗ್ತಾ ಹೋಗ್ತಾ ಭಯನೂ ಕಡಿಮೆ ಆಯಿತು. ಏನಿ ಭಗವಂತನ ನೀತಿ ಲೀಲೆ, ಅದ್ಭುತ ತಾಂಡವ ನೃತ್ಯ ಪ್ರಕೃತಿಯದು. ಆಗ ತಲೆಯಲ್ಲಿ ವಿಚಾರವೊಂದು ಬಂತು. ಈ ಭಯಂಕರವಾದ ಸನ್ನಿವೇಶದಲ್ಲಿ ಈ ಹಡಗನ್ನು ನಡೆಸುವ ನಾವಿಕನಿಗೆ ಭಯ ಆಗೋದಿಲ್ವಾ ಅಂತ. ಅವನು ಎಲ್ಲಿದ್ದಾನೆ ಅಂತ ಹೇಳಿ ನೋಡಿದ್ರು. ತರುಣನನ್ನು ಕೇಳಿದ್ರು. ಅದಕ್ಕವನು ನಾಯಕನನ್ನು ನೋಡಬೇಕಿ, ಬನ್ನಿ ಅಂತ ಕೈ ಹಿಡಿದುಕೊಂಡು ಭಯಂಕರವಾಗಿ ಅಲುಗಾಡ್ತಿದ್ದ ಹಡಗಿನ ಕಟ್ಟೆಯ ಮೇಲೆ ನಿಧಾನವಾಗಿ ನಡೆಸಿಕೊಂಡು ನಾಯಕನ ಕೊಠಡಿಗೆ ಕರೆದೊಯ್ದು ಗಾಜಿನ ಕಿಟಕಿಯ ಮೂಲಕ ಅವನ ಕೋಣೆಯಲ್ಲಿ ಇಣುಕಿ ನೋಡಿದ್ರು. ಮತ್ತೊಂದು ಅಚ್ಚರಿ, ಆ ನಾಯಕನು ಆ ತರುಣನೇ ಆಗಿದ್ದ. ಅವನಿಗೆ ಯಾವ ಭಯವೂ ಇದ್ದಂತಿಲ್ಲ. ಆರಾಮಾಗಿ ಶಿಳ್ಳೆ ಹಾಕ್ತಾ ಹಡಗು ನಡೆಸ್ತಾ ಇದ್ದಾನೆ. ಈಗ ಫೀಲ್ರವರಿಗೆ 2 ಅಚ್ಚರಿಗಳು ಒಟ್ಟೊಟ್ಟಿಗೆ ಆದವು. ನಿಸರ್ಗದ ರುದ್ರ ನರ್ತನದ ವೈಭವ ಒಂದು ಕಡೆಯಾದರೆ, ಮನುಷ್ಯನೆಂಬ ಪುಟ್ಟ ಪ್ರಾಣಿ ಧೈರ್ಯದಿಂದ ಆ ರೌದ್ರವನ್ನು ಎದುರಿಸುತ್ತಿರುವ ರೀತಿ ಮತ್ತೊಂದು ಕಡೆ. ಈ 2 ಅದ್ಭುತಗಳನ್ನು ಗಮನಿಸ್ತಿದ್ದಾಗ ಫೀಲ್ರವರಿಗೆ ಒಂದು ವಿಷಯ ತಟ್ಟನೆ ಅರಿವಿಗೆ ಬಂತು. ಅವರಿಗೆ ಸಾಮಾನ್ಯವಾಗಿ ಹಡಗಿನಲ್ಲಿ ಹೋಗುವಾಗ ಆಗುತ್ತಿದ್ದ ಸಮುದ್ರದ ರೋಗ ಮಾಯವಾಗಿತ್ತು. ಈ 2 ಅದ್ಭುತಗಳನ್ನು ನೋಡಿ ಮೈಮರೆತಾಗ ತಮ್ಮ ಜಾಡ್ಯದ ಚಿಂತೆ ಕರಗಿ ಹೋಗಿತ್ತು. ಆತ್ಮೀಯರೇ, ನಾನು ಈ ಕಥೆಯನ್ನು ಹೇಳಲಿಕ್ಕೆ ಕಾರಣ ಇಷ್ಟೇ. ನಾವು ಯಾವಾಗಲೂ ಹೀಗೆ ಬರೀ ನಮ್ಮ ಬಗ್ಗೆನೇ ಚಿಂತೆ ಮಾಡ್ತಾನೆ ಇರ್ತೀವಿ. ಕೆಲವೊಂದಿಷ್ಟು ಯೋಚನೆಗಳನ್ನು ಬಿಟ್ಟು ಹೊರಗಡೆ ಹೋಗೋದಿಲ್ಲ. ಅವುಗಳಲ್ಲಿ ಸದಾ ಮುಳುಗಿ ಹೋಗ್ತಾ ಇರ್ತೀವಿ. ನಾವು ಹೊರಗಿನ ಪ್ರಪಂಚವನ್ನು ಒಂದು ಬಾರಿ ಗಮನಿಸಿದ್ರೆ, ಆಸಕ್ತಿಯನ್ನು ತೋರಿಸಿದ್ರೆ, ನಮಗೆ ಕಾಡ್ತಿರುವಂಥ ಚಿಂತೆಗಳೆಲ್ಲ ಮರೆಯಾಗ್ತವೆ. ಅದಕ್ಕೆ ನಾವೇನು ಹೇಳೋದು ಅಂತಂದರೆ, ನಾವಾಗೇ ಕಟ್ಟಿಕೊಂಡ ಪ್ರಪಂಚವನ್ನು ಬಿಟ್ಟು ಹೊರಗಡೆ ಇರುವ ಪ್ರಪಂಚವನ್ನು ಒಂದು ಬಾರಿ ನಾವು ನೋಡಬೇಕು. ಅದೆಷ್ಟೋ ಜನ ನಮ್ಮ ಸಮಸ್ಯೆಗಳಿಗೆ ಮೀರಿ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಪರಿಹರಿಸ್ಕೊಂಡು ಸವಾಲಾಗಿ ತೆಗೆದುಕೊಂಡು ಬದುಕ್ತಾ ಇರ್ತಾರೆ. ನಾವು ನಮ್ಮ ಸಮಸ್ಯೆಗಳೇ ಬೃಹದಾಕಾರವಾಗಿದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತೀವಿ. ಹಾಗೆ ನಾವೆಲ್ಲರೂ ಹೊರಗಿನ ಪ್ರಪಂಚವನ್ನು ನೋಡೋಣ ಅಂತ ಹೇಳ್ತಾ ನನ್ನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಕೇಳಿದ್ದಕ್ಕೆ ಧನ್ಯವಾದ.